ಸುಪ್ರೀಂ ಕೋರ್ಟ್ ಹೇಳಿದೆ, ಆದರೂ ನೀವು ಬುಲ್ಡೋಸರ್ದ ನೀತಿ ಮುಂದುವರಿಸಿದ್ದೀರಿ ಅಂತ ಉತ್ತರ ಪ್ರದೇಶದ ಅಲಹಾಬಾದ್ ಹೈಕೋರ್ಟ್ ಅಲ್ಲಿಯ ರಾಜ್ಯ ಸರ್ಕಾರವನ್ನು ತರಾಟೆಗೆ ಎತ್ತಿಕೊಂಡಿದೆ. ಕೂಕಿ ಮೈತೇಯಿ ಸಮುದಾಯದ ಸಂಘರ್ಷದಿಂದ ಬೆಂದು ಹೋಗಿರೋ ಮಣಿಪುರದಲ್ಲಿ ವರ್ಷದ ನಂತರ ಬಿಜೆಪಿಯಿಂದ ಮೈತೇಯಿ ಸಮುದಾಯದ ಪ್ರಮುಖ ನಾಯಕ ಯಮ್ನಂ ಖೇಮ್ಚಂದ್ ಅವರು ಮುಖ್ಯಮಂತ್ರಿಗೆ ಆಯ್ಕೆಯಾಗಿದ್ದಾರೆ. ಶಾಸಕಾಂಗ ಪಕ್ಷದ ನಾಯಕರಾಗಿ ಬಿಹಾರದ ಜೆಡಿಯು ಮುಖಂಡ ಮೊಕಾಮಾ ಕ್ಷೇತ್ರದ ಅನಂತ್ ಸಿಂಗ್ ಕೋರ್ಟ್ ಅನುಮತಿಯಿಂದ ಬಂದು ಜೈಲಿಂದ ಶಾಸಕನಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾನೆ. ನಂತರ ಮುಖ್ಯಮಂತ್ರಿಗಳ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದಿದ್ದಾರೆ. ನಿತೀಶ್ ಕುಮಾರ್ ಅವರು ಆಶೀರ್ವಾದವನ್ನು ಮಾಡಿದ್ದಾರೋ ಈ ಪುಡಿ ರೌಡಿಗೆ, ಇಲ್ಲವೋ ನಮಗೆ ಗೊತ್ತಿಲ್ಲ. ಸೈಟಲ್ಲಿ ಕಲ್ಲು ಸಿಕ್ಕಿಬಿಡ್ತು ಅಂತ ಜನನಿಬಿಡ ಪ್ರದೇಶದಲ್ಲಿ ಜಿಲೆಟಿನ್ ಕಡ್ಡಿ ಬಳಸೋಕ್ಕೆ ಪ್ರಯತ್ನ ಮಾಡಿದ್ದನ್ನು ಹುಳಿಮಾವು ಪೊಲೀಸರು ತಡೆದುಬಿಟ್ಟಿದ್ದಾರೆ. ಕಾರ್ಮಿಕರೆಲ್ಲ ಎಸ್ಕೇಪ್ ಆಗಿದ್ದಾರೆ. ಬೇಕಿಲ್ಲ ಅದನ್ನು ಮಾಡೋದು, ಸಿಕ್ಕಾಗತ್ತೆ ನಿಮ್ಮ ಆಸೆ ಇರ್ಬೋದು, ಬಟ್ ಡೇಂಜರಸ್ ಅದು ಇದು ಮಾಡೋದು. ಅದರ ಬದಲು ಮ್ಯಾನ್ಯುಯಲಿ ತೆಗಿಬೋದು ಕಲ್ಲನ್ನು. ಹೊಸಕೋಟೆ ಬಳಿಯ ಸುಲಿಬೆಲೆ ಠಾಣಾ ವ್ಯಾಪ್ತಿಯ ಮುತ್ಸಂತ್ರ ಗ್ರಾಮದಲ್ಲಿ ಶೆಡ್ಡೊಂದರಲ್ಲಿ 4 ಅಸ್ಸಾಂ ವರ್ಕರ್ಸ್ ಹೋಗಿದ್ದಾರೆ. ನಿನ್ನೆ ಈಗ ಗೊತ್ತಾಗಿದೆ ಕಾರ್ಬನ್ ಮಾನಾಕ್ಸೈಡಿಂದ ಸತ್ತಿದ್ದಾರೆ. ಎಲ್ಲಿಂದ ಬಂತು ಕಾರ್ಬನ್ ಮಾನಾಕ್ಸೈಡಲ್ಲಿ? ಪಾಪ ಅಲ್ಲ, 4 ಜನ ಹೋಗೇ ಬಿಟ್ಟು. ಬೆಂಗಳೂರು ನಗರದ ಅಂಜನಾಪುರದಲ್ಲಿ ಬೆಳ್ಳಂಬೆಳಗ್ಗೆ ಚಿರತೆ ಒಂದು ಬಂದಿದೆಯಂತೆ. ಏನಿದು ಬೆಳ್ಳಂಬೆಳಗ್ಗೆ ಚಿರತೆ ಬಂದಿದೆ ಅಂತಂದರೆ ಏನು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅದು ಬೆಳ್ಳಂಬೆಳಗ್ಗೆ ಬರೋಕ್ಕೆ? ಅಂಜನಾಪುರ ತುರಳ್ಳಿ ಅರಣ್ಯ ಪ್ರದೇಶದ ಸಮೀಪ ಇದೆ, ಹಂಗಾಗಿ ಅಲ್ಲಿಂದ ಬಂದಿರಬಹುದು ಅಂತ ಅನುಮಾನ. ಒಟ್ಟಲ್ಲಿ CCTV ಸಿಕ್ಕಿದೆ. ಬಿಸಿ ಊಟ ಸೇವಿಸಿ 58 ಮಕ್ಕಳ ಅಸ್ವಸ್ಥರಾಗಿರುವ ಘಟನೆ ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಜಮಾಲಾಪುರ್ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ನಡೆದಿದೆ. ಮಕ್ಕಳು ವಾಂತಿ ಭೇದಿಯಿಂದ ಬಳಲ್ತಿದ್ದಾರೆ. ಎಲ್ಲರೂ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಒಂದೇ ಶಾಲೆ ಆದರೆ ನಿಮಗೆ ಮಧ್ಯಾಹ್ನದ ಬಿಸಿ ಊಟದ ಸಮಸ್ಯೆ ಅದಲ್ಲ, ಅಲ್ಲೇನೋ ಬೇರೆ ಏನೋ ಹೆಚ್ಚು ಕಡಿಮೆ ಆಗಿದೆ. 10 ಶಾಲೆಗಳಿಗಾದರೆ ಬಿಸಿ ಊಟದ್ದೇ ಸಮಸ್ಯೆ. ಬಿಸಿ ಊಟದ್ದು ಅಂತಾರೆ ಅಲ್ಲೇ ಊಟ ಮಾಡಿದರೆ ಅದು ನಿಮ್ಮ ಶಾಲೆಯಲ್ಲಿ ಮಾಡಿರೋ ರೀತಿಯೇ ರಾಂಗ್. ಬೆಳಗಾವಿ ತಾಲೂಕಿನ ವಂಟಮೂರಿನಲ್ಲಿ ಮಹಿಳೆಯನ್ನು ವಿವಸ್ತ್ರಗೊಳಿಸಿ ಎಲ್ಲ ಮಾಡಿದ ಪ್ರಕರಣದ ತೀರ್ಪು ಬರುತ್ತಿವತ್ತು ಅಂದ್ಕೊಂಡಿದ್ರು, ಬಟ್ ನಾಳೆ ಮುಂದೂಡಿಸಿದ್ದಾರೆ. ಶಿವಮೊಗ್ಗದ ಮಾರಿಕಾಂಬ ದೇವಿ ಜಾತ್ರೆ ಹಿನ್ನೆಲೆ ದೇವಿ ದರ್ಶನಕ್ಕೆ ಬಂದಿದ್ದರಂತೆ ಮಾಜಿ ಮಂತ್ರಿ ಕಾಗೋಡು ತಿಮ್ಮಪ್ಪನವರು, ಬಟ್ ಅಲ್ಲೇ ಕುಸಿಬಿದ್ಬಿಟ್ರಂತೆ. ಈಗ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಇನ್ನು T20 ವಿಶ್ವಕಪ್ನಲ್ಲಿ ಭಾರತದ ವಿರುದ್ಧ ಆಡಲಾಂದ ಪಾಕಿಸ್ತಾನಕ್ಕೆ ICC ಹೌದಾ ಲೆಟರ್ ಕೊಡಿ ನೋಡೋಣ ಅಂತ. ಲೆಟರ್ ಕೊಡಲ್ಲಪ್ಪ ಅಂತ. ಶಿಕ್ಷಕರಲ್ಲೂ ಒಂದು ಲೆವೆಲ್, ಅದೇ 5 ಪೈಸಾ 10 ಪೈಸಾ ಎಲ್ಲ ಕೊಟ್ಟರೆ ಫಿಲಮಲ್ಲೆಲ್ಲ ಬರ್ತಿರ್ತಾರೆ. ಇನ್ನೇ ಏನಂದ್ಕೊಂಡಿದ್ಯಾ ಅಂತ. ಹಂಗೆ ಸ್ಟ್ಯಾಂಡರ್ಡ್